ಸೊ ತಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅನ್ನೋಂಥ ಆಸೆ ಇದೆ? ಐ ಥಿಂಕ್ ಅದೆಲ್ಲ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಾನು ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಸ್ ಕೂಡ ನಾನು ಯೋಚನೆ ಮಾಡಿಲ್ಲ ಈ ಥರ ಮಾಡಬೇಕು ಅಂತ. ಬಟ್ ಥ್ಯಾಂಕ್ಫುಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಆ್ಯಂಡ್ ತುಂಬ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್. ಬಟ್ ಬೀಯಿಂಗ್ ಆನ್ ಆಕ್ಟ್ರೆಸ್ ಇರುತ್ತಲ್ಲ, ಯಾವುದೋ ಒಂದು ಮೂವಿ ನೋಡಿರ್ತಾರ ಸಖತ್ತಾಗಿದೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಒಂದ್ಸಲಿ ಟ್ರೈ ಮಾಡಬೇಕು. ತುಂಬ ಲೈಕ್ ಲಾಟ್ ಅಂದರೆ ತುಂಬ ಥರದ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು. ಈ ಥರನೇ ಪರ್ಟಿಕ್ಯುಲರ್ ಅಂತ ಯಾವುದೂ ಇಲ್ಲ. ಐ ಥಿಂಕ್ ಅದು ರೆಸ್ಟ್ರಿಕ್ಟ್ ಮಾಡಬಾರ್ದು. ಯಾವುದೋ ಹೊಸ ಬರುತ್ತೆ ಆವಾಗ ಅದು ಎಕ್ಸೈಟ್ಮೆಂಟ್ ಇರುತ್ತೆ. ಈ ಥರ ಅಂತೂ ನಾನು ಯೋಚನೆ ಮಾಡಿಲ್ಲ ಅಂತ. ಸೊ ಓಪನ್ ಟು ಎವ್ರಿಥಿಂಗ್. ತಮಗೆ ಯಾವುದಾದ್ರೂ ಕ್ಯಾರೆಕ್ಟರ್ ಮೇಲೆ ಮಾಡಿದ್ರೆ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು? ನನಗೆ ಈಗ ಸದ್ಯಕ್ಕೆ ಇರೋದು ನನಗೆ ಯಾವುದಾದ್ರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಸೊ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಮುಂದಿನ ದಿನಗಳಲ್ಲಿ ತೆರೆ ಮುಂದೆನೇ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆನಾ, ಇಲ್ಲ ತೆರೆ ಹಿಂದೆನೂ ಕೆಲಸ ಮಾಡಬೇಕು? ಇಲ್ಲ, ಖಂಡಿತವಾಗ್ಲೂ ಜಿಮ್ಮಿ ಮಾಡಬೇಕು. ಜಿಮ್ಮಿ ಮಾಡಿದಾಗ ಸೊ ಅದನ್ನ ನಾನೇ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಇನ್ ಕಪಲ್ ಆಫ್ ಇಯರ್ಸ್ ನನಗೇನಂದರೆ ಈ ಟೈಮಲ್ಲಿ ತೀರಾ ಮತ್ತೆ ಅಂಡರ್ ವರ್ಲ್ಡು ರೌಡಿಸಮ್ಮು ಆ ಒಂದು ಸ್ಪೇಸಲ್ಲಿ ಬೇಡ ಅಂತ, ಜಸ್ಟ್ ಕಾನ್ಷಿಯಸ್ಲಿ ಆ ಒಂದು ಝೋನಿಗೆ ಹೋಗೋದು ಬೇಡ ಅಂತ. ಸೊ ಅದಕ್ಕೆ ನಾವು ಐಮ್ ಟ್ರೈನ್ ಟು ಪರ್ಸ್ಯೂ ಸಮಥಿಂಗ್, ಯಾವುದೋ ಒಂದು ಒಳ್ಳೆ ಲವ್ ಸ್ಟೋರಿ ಆ ಥರದ್ದು ಒಂದು ಇದರಲ್ಲಿ ಹೋಗೋಣ ಅಂತ. ಬಟ್ ಮೈ ಎಂಡ್ ಗೇಮ್ ಇಸ್ ಡೈರೆಕ್ಷನ್ ಯಾವಾಗಲೂ. ಓಕೆ, ನೈಸ್. ಅಂದರೆ ಇವಾಗ ಒಂದು ಇಮೇಜ್ನಲ್ಲಿ ನಿಮ್ಮ ಟೀಸರ್ನಲ್ಲಿ ನೋಡಿರ್ತಾರೆ ಜನ. ಸೊ ಮತ್ತೆ ಬೇರೆ ಇಮೇಜ್ನ ತಾವು ಕಾಣಿಸ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ಅಂತ ಆಸೆ ಇದೆ. ಅದು ಲವ್ ಬಾಯ್, ಚಾಕ್ಲೇಟ್ ಬಾಯ್ ಕಾಣಿಸ್ಕೊಳ್ಬೇಕು, ಹುಚ್ಚ ಥರನೇ ಅಲ್ವಾ? ಅದು ಮರೆಯೋಕೆ ಆಗಲ್ಲ. ಸೊ ನೀವು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಸಿನಿಮಾ ತುಂಬ ಫೇವ್ರೆಟ್ ಸಿನಿಮಾ ಅಂತ ಇರುತ್ತೆ. ಸೊ ಅಂಥ ಸಿನಿಮಾ ಯಾವುದು ತಮ್ಮ ಲೈಫ್ನಲ್ಲಿ? ಕನ್ನಡ ಆಪ್ತಮಿತ್ರ. ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ? ಗಂಗಾ. ಸೊ ಗಂಗಾ ನಾಗಮಣಿ ಬದಲಾಗಿ ಸೆಟಲ್ ಆಗ್ತಿತ್ತಾ ಯಾವಾಗ್ಲಾದ್ರೂ? ಎಲ್ಲರೂ ಮುಂದೆ ಆಗಲ್ಲ, ಮನೇಲಿ ಆಗುತ್ತೆ ಅಷ್ಟೇ. ತಲೆ ಒಳಗಡೆ ಇರುತ್ತೆ ಬೇಜಾನ, ಆಚೆ ಎಲ್ಲ ಲೈಕ್ ಯು ಟೇಕ್ ಇನ್ ಅಂಡ್ ಗೋ ಹೋಮ್ ಅಂಡ್ ಜಸ್ಟ್ ಬರ್ಸ್ಟ್ ಇಟ್ ಔಟ್ ಆಗ್ತಾರೆ. ಸೆಟ್ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ಯಾರ ಮೇಲೂ ಬರ್ಸ್ಟ್ ಆಗ್ತಿರ್ಲಿಲ್ಲ, ಕಾಮ್ ಸೆಟಲ್ಡ್ ಆರಾಮಾಗಿ. ಅಂದ್ರೆ ಐ ಹ್ಯಾವ್ ಗುಡ್ ಕಂಟ್ರೋಲಿಂಗ್ ಕೆಪಾಸಿಟಿ. ಸೊ ಮೈಸೂರಿನಲ್ಲಿ ಚಿತ್ರೀಕರಣ ಆಯ್ತಲ್ಲ, ಮೈಸೂರಿನಲ್ಲಿ ಆಚೆ ಈಚೆ ಜಾಗಗಳು ಬಹಳಷ್ಟು ಚೆನ್ನಾಗಿದೆ, ಪ್ರವಾಸಿ ತಾಣಗಳು. ಸೊ ವಿಸಿಟ್ ಮಾಡಿದ್ದು, ಆ ಥರ ಫ್ರೀ ಟೈಮ್ನಲ್ಲಿ ಹೋಗಿದ್ದು, ದೋಸೆ ತಿಂದಿದ್ದು, ಸೆಟ್ಟಿಗೆ ಬರ್ತಾ ಇದ್ದು, ಸೆಟ್ಟಿಗೆ ಬರ್ತಾ ಇದ್ದು. ಇಲ್ಲ, ನಮಗೆ ಅದು ಹೋಗಕ್ಕೆ ಅವಕಾಶನೂ ಸಿಗ್ತಾ ಇರಲಿಲ್ಲ. ಎಕ್ಸ್ಟ್ರೀಮ್ಲಿ ಟೈಟ್ ಸ್ಕೆಡ್ಯೂಲ್. ಕೆಲವು ಸತಿ ಎಲ್ಲ ನಾವು 6 AM to 6 AM ಅಂದರೆ ಆಲ್ಮೋಸ್ಟ್ 24 hours ಎಲ್ಲ ಶೂಟ್ ಮಾಡಿದ್ದೀವಿ ಅಲ್ಲಿ. ಸೊ ಅಬ್ಸಲ್ಯೂಟ್ಲಿ ನೋ ಟೈಮ್. ಸೊ ನಮಗೇನು ಜಾಸ್ತಿ ಸಿಗಲಿಲ್ಲ. ಒಂದಿನ ಫ್ರೀ ಇದ್ರೂ ಸುಮ್ಮನೆ ಹೋಟೆಲ್ ರೂಮಲ್ಲಿ ಮಲ್ಕೊಳೋದು ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅದೇ ಸಿನಿಮಾ ಮೂಲಕ, ಶೂಟಿಂಗ್ ಮೂಲಕ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಸೊ ಆ ಶೂಟಿಂಗ್ ಮೂಲಕ ನಾವು ತುಂಬಾ ನೋಡಿದ್ವಿ. ಸೊ ದ್ಯಾಟ್ ವಾಸ್ ನೈಸ್. ಲೈಕ್ ಇನ್ನು ಬಿಟ್ಟಿದ್ದಕ್ಕೆಲ್ಲ ನಮ್ಗೆ ಟೈಮೇ ಇರಲಿಲ್ಲ. ರೀಸೆಂಟಾಗಿ ನೋಡಿದಂಥ ಮೂವಿ, ಆ ಮೂವಿ ಯಾವುದು? ಮಾರ್ಕ್ ಇವೆಂಟ್ನಲ್ಲೂ ತಾವು ಕಾಣಿಸ್ಕೊಂಡಿದ್ರಿ, ಹುಬ್ಳಿ ಇವೆಂಟ್. ಹೇಗಿತ್ತು? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅದು ಇಟ್ಸ್ ಅನ್ಮ್ಯಾಚ್ಡ್. ಬಿಕಾಸ್ ಮತ್ತೇನು ಗೊತ್ತಾ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ. ಆ ಜನ ಸೇರೋದು, ಮನೆ ಹೊರಗಡೆ ಜನ ಸೇರೋದು, ಅದು ನೋಡೋದು ಒಂಥರ ವಿಟ್ನೆಸ್ ಮಾಡಿದ್ದೀರಾ? ಹೌದು, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಆ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇಟ್ ವಾಸ್ ಬಿಕಾಸ್ ನಾನು ಸಾಮಾನ್ಯವಾಗಿ ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಅಷ್ಟು. ಆದ್ರೂ ಬಿಕಾಸ್ ನನಗೆ ಒಂದು ಮಾತು ಹೇಳಿದ್ರು, ದೀಪಾ ಈಸ್ ಲೈಕ್ ನೀನು ಪರ್ಫಾರ್ಮ್ ಮಾಡಬೇಕು ಅಂದರು. ಸರಿ, ಓಕೆ, ಡನ್ ಅಂದೆ. ಅದಾದಮೇಲೆ ನಾನು ಅವತ್ತು ಬೆಳಗ್ಗೆ ಹುಬ್ಳಿಗೆ ಹೋಗಿ ಅಲ್ಲಿ ರಿಹರ್ಸ್ ಮಾಡಿ, ಬೆಳಗ್ಗೆ ರಿಹರ್ಸ್ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು. ಬಟ್ ಅಲ್ಲಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡೋದಿದೆಯಲ್ಲ ಜನ, ಇಟ್ಸ್ ಸಮಥಿಂಗ್ ಎಲ್ಸ್ ಮಾತ್ರ. ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಫೀಲಿಂಗ್. ನಿಮಗೆ ಗೊತ್ತಾಗುತ್ತೆ ಅಂದರೆ ಓಕೆ, ಕೆಲಸ ಮಾಡಿ ಈ ಥರ ಅಪ್ರಿಸಿಯೇಷನ್ ಇರಬೇಕಂದ್ರೆ ಇದು ಕಾಣಿಸ್ಕೊಳ್ಬೇಕು ಅಂತ ಒಂದಿನ ಲೈಫಲ್ಲಿ ಅಂತ. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದೆಲ್ಲ, ಅಷ್ಟು ಜನ, ಸಮಥಿಂಗ್ ಎಲ್ಸ್. ಅಯ್ಯೋ, ದಟ್ಸ್ ಟ್ರೂ. ಸುದೀಪ್ ಸರ್ ಅಂದ ತಕ್ಷಣ ಕೆಲವೊಬ್ಬೊಬ್ಬರಿಗೆ ಅವರ ನಟನೆಯ ಒಂದೊಂದು ಚಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಸೊ ತಮಗೆ ಯಾವುದು ದ ಮೋಸ್ಟ್ ಫೇವ್ರೆಟ್ ಮೂವಿ? ತಮ್ಮಿಬ್ಬರಿಗೂ ಕೇಳಬೇಕು. ದ ಮೋಸ್ಟ್ ಫೇವ್ರೆಟ್ ಮೂವಿ ಆಫ್ ಕಿಚ್ಚ ಸುದೀಪ್ ಸರ್? ನನಗೆ ಜಸ್ಮಾತ್ ಮಾತಲ್ಲಿ. ಅದು ಆ್ಯಕ್ಚುಲಿ ಬರೀ ಸಿನಿಮಾ ಅಂತಲ್ಲ, ಬಟ್ ನಾನು ಈ ಸಿನಿಮಾ ಅಂದರೆ ನಾನು ಸಿನಿಮಾ ಇದರಲ್ಲಿ ಕೆಲಸ ಮಾಡಬೇಕು ಅಥವಾ ಒಬ್ಬ ಆ್ಯಕ್ಟರ್ ಆಗಬೇಕು ಅಥವಾ ಒಬ್ಬ ಡೈರೆಕ್ಟರ್ ಆಗಬೇಕಂತ ಡಿಸೈಡ್ ಮಾಡಿದೆ ಆ ಸಿನಿಮಾದ ಎಡಿಟಿಂಗ್ ನೋಡ್ತಾ ಇರುವಾಗ. ಸೊ ಆ ಎಡಿಟಿಂಗ್ ಎಲ್ಲ ನಮ್ಮ ಮನೇಲೇ ನಡೀತಾ ಇದೆ. ಆವಾಗ ನನಗೆ ಐ ಥಿಂಕ್ 8th standard or 9th standard ಆ ಟೈಮಲ್ಲಿ. ಸೊ ನಾನು ಆವಾಗಲೇ ಡಿಸೈಡ್ ಮಾಡಿಬಿಟ್ಟೆ, ಓಕೆ ನನಗೆ ಇನ್ನು ಸ್ಕೂಲ್ ಎಲ್ಲ ಏನೂ ಬೇಡ,
ಬಿಟ್ಬಿಡ್ತೀನಿ ನನಗೇನು ಬರೀ ಸಿನಿಮಾ ಮಾಡಬೇಕಂತ. ಬಟ್ ಐ ಟೆಲ್ ಯು ವೈ ಜಸ್ಮಾತ್ ಮಾತಲ್ಲಿ ಇಸ್ ಸೋ ಕ್ಲೋಸ್ ಬಿಕಾಸ್ ಆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರುವಾಗಲೇ ನನಗೆ ಅನಿಸಿದ್ದು ಓಕೆ ನನಗೆ ಈ ಥರ ಒಂದು ಸಿನಿಮಾ ಮಾಡಬೇಕು, ನನಗೆ ಈ ಥರ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಜಸ್ಮಾತ್ ಮಾತಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ ಬಿಕಾಸ್ ನನಗೆ ಇಷ್ಟು ಒಂದು ಸಿನಿಮಾ ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋ ಆಸ್ಪಿರೇಷನ್ ಬಂದಿದೆ ಆ ಸಿನಿಮಾದ ಮೂಲಕ. ಸೊ ಜಸ್ಮಾತ್ ಮಾತಲ್ಲಿ ಸೊ ತಮಗೆ ಹುಚ್ಚ ಅಂತ ಹೇಳಿದ್ರೆ ಆ್ಯಂಡ್ ಡೈಲಾಗ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸರ್ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಅವ್ರು. ಒನ್ ಮೂವಿ ಡೈಲಾಗು ಮಾಸ್ ಲೆವೆಲಲ್ಲಿರುತ್ತೆ, ಕೆಲವೊಂದು ಕ್ಲಾಸ್ ಲೆವೆಲಲ್ಲಿರುತ್ತೆ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಅವ್ರು ಕೊಡುವಂತಹ ನರೇಶನು ಒಂದು ರೀಲ್ ಆಗುತ್ತೆ, ಟ್ರೆಂಡ್ ಆಗುತ್ತೆ. ಇಸ್ ಅ ಟೆಂಟ್ ಕ್ರಿಯೇಟರ್ ಇಫ್ ಐ ಆಮ್ ನಾಟ್ ರಾಂಗ್ ಆ್ಯಂಡ್ ಐ ಆಮ್ ನಾಟ್ ರಾಂಗ್ ಆಲ್ಸೋ. ಸುದೀಪ್ ಸರ್ ಸುದೀಪ್ ಸರ್ ಡೈಲಾಗು ಸಿನಿಮಾ ಡೈಲಾಗ್ ಅಲ್ಲ, ಬಟ್ ನನಗೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇಷ್ಟ. ಅವರು ಒಂದು ಇಂಟರ್ವ್ಯೂ ಅಲ್ಲಿ ಯಾರೋ ಕೇಳಿದ್ರು ಅಬೌಟ್ ಮ್ಯಾಕ್ಸ್ ಮೂವಿ, ಸಿನಿಮಾ ರಾತ್ರಿ ಶೂಟ್ ಆಯಿತು, ಎಲ್ಲ ಕತ್ಲೆಲ್ಲ ಶೂಟ್ ಮಾಡಿದ್ರೆ ಇಲ್ಲ ಲೈಟ್ ಹಾಕಿದ್ವಿ. ಅವ್ರ ಹ್ಯೂಮರ್ಗೆ ಸೀರಿಯಸ್ ನೆಕ್ಸ್ಟ್ ಲೆವೆಲ್ ಹ್ಯೂಮರ್ ಸುದೀಪ್ ಸರ್ದು. ಆ್ಯಂಡ್ ಅವ್ರು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಆ್ಯಂಕರ್ಸು ಕೂಡ ತುಂಬ ಪ್ರಿಪೇರ್ ಆಗಿ ಹೋಗಿರ್ತಾರೆ, ಯಾವಾಗ ಯಾವ ಟೈಮಲ್ಲಿ ಅವ್ರು ಕೌಂಟರ್ ರಿಸೀವ್ ಮಾಡ್ಕೋಬೇಕಲ್ಲ. ಎನಿವೇಸ್ ಹಾಗೆ ಹಾಡುಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಸರ್ದು. ಸೊ ಯಾವ ಹಾಡು ನಿಮ್ಮ ಫೇವ್ರೆಟ್ ಹಾಡು? ರಂಗ SSLC ಅಲ್ಲಿ ಊರ ಕಣ್ಣು ಅದಿಷ್ಟ ನನಗೆ. ಅಂದೆಲ್ಲ ಏನು ಊರ ಕಣ್ಣು ಅದೇ 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 ಅದಕ್ಕೆ ಹೇಳೋದು ಅಂತ ಸುಮ್ಮನೆ ಹೇಳ್ತಾರಾ ನೋಡಿ ಪ್ರೂವ್ಡ್. ಅದೇ ಹಾಡು ಎಕ್ಸಾಕ್ಟ್ಲಿ. ತಮಗೆ ಯಾವ ಹಾಡು? ಉಸಿರೆ ಅದು ಸೂಪರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.